ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇದೆ. ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ಪ್ರೆಷರ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಅನ್ನು ಕೂಡ ಆಲ್ರೆಡಿ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ವ್ಯಾಲ್ಯೂಷನ್ ಕನ್ಸರ್ನ್ ಇರೋದ್ರಿಂದ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 22%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಆದ್ದರಿಂದ ಈಗ ಒಳ್ಳೆ ವ್ಯಾಲ್ಯೂಷನಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳು ಅವೈಲೇಬಲ್ ಇದೆ. ಎಲ್ಲ ಸ್ಟಾಕ್ಗಳನ್ನು ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಒಂದು ವಿಡಿಯೋನಲ್ಲಿ 2 ಕಂಪನಿಗಳನ್ನು ನಾನು ಕವರ್ ಮಾಡ್ತಿದ್ದೀನಿ. ಹಾಗೆ ಫ್ಯೂಚರ್ ಪರ್ಸ್ಪೆಕ್ಟಿವ್ಸ್ ಕೂಡ ಸ್ಟ್ರಾಂಗ್ ಆಗಿರುವಂಥ ಕಂಪನೀಸ್ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಡಿಸ್ಕ್ಲೇಮರ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಬೈಯಿಂಗ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಯಾಕೆಂದ್ರೆ ಈಗ ಸ್ಮಾಲ್ ಕ್ಯಾಪ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಕಾಣಿಸ್ತಿದೆ. ಈ ಒಂದು ವೀಕ್ನೆಸ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಈ ಸ್ಟಾಕ್ಗಳು ಮುಂದಿನ 3-4 ತಿಂಗಳಲ್ಲಿ ಅಷ್ಟೊಳ್ಳೆ ಗೇನ್ಸ್ ಅನ್ನು ಕೊಡುತ್ತೆ ಅನ್ನುವಂಥ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಈ ಕಂಪನಿಗಳನ್ನು ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಇಟ್ಟು ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ನಾವು ಡಿಸ್ಕಸ್ ಮಾಡ್ತಿರುವಂಥ ಮೊದಲನೇ ಕಂಪನಿ EPC ಪ್ಲೇಯರ್ ಆಗಿರ್ತಾರೆ. ಇವರು ಮೇಜರ್ ಆಗಿ ವಾಟರ್ ಸಪ್ಲೈ ಮತ್ತೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರ್ತಾರೆ. ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ತಮ್ಮದೇ ಆದ ಇನ್ ಹೌಸ್ ಕೇಪಬಿಲಿಟೀಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಒಂದು ಸ್ಟ್ರಾಂಗ್ ವ್ಯಾಲ್ಯೂ ಚೈನ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಒಂದು ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಆಗಿದ್ದು ಸ್ಟ್ರಾಂಗ್ ಫಿನಾನ್ಷಿಯಲ್ ಪೊಸಿಷನ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. 6 ಸ್ಟೇಟ್ಗಳಲ್ಲಿ ಮೇಜರ್ ಆಗಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಉತ್ತರ ಪ್ರದೇಶದಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರ, ರಾಜಸ್ಥಾನ್, ಬಿಹಾರ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಇವರ ಪ್ರೆಸೆನ್ಸ್ ಇದೆ. ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂತಹ ಮೊದಲನೇ ಕಂಪನಿ EMS ಲಿಮಿಟೆಡ್ ಆಗಿರುತ್ತೆ. ರೀಸೆಂಟ್ ಆಗಿ 2024ರಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ. ಲಿಸ್ಟ್ ಆದಮೇಲೆ ಒಂದು ಸ್ಟ್ರಾಂಗ್ ಗೇನ್ಸ್ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟ್ ಆಗಿ 2017ರ ಹೈ ಅನ್ನ ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 35% ಕರೆಕ್ಷನ್ ಆಲ್ ಟೈಮ್ ಹೈ ಲೆವೆಲ್ಸ್ ನಿಂದ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಈಗ 3600 ಕೋಟಿ ನೋಡೋದಕ್ಕೆ ಸಿಗುತ್ತೆ. 649ರ ಪ್ರೈಸ್ ನಲ್ಲಿ ಈ ಒಂದು ಕಂಪನಿ ಈಗ ಟ್ರೇಡ್ ಆಗ್ತದೆ. 353ರ 52 ವೀಕ್ ಲೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸ್ಟಾಕ್ ಈಗ 20ರ PE ಅಲ್ಲಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ ಆವರೇಜ್ PE 20ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಸ್ ನಲ್ಲಿ ಈ ಕಂಪನಿ ಅವೈಲೇಬಲ್ ಇದೆ. 78 ಕೋಟಿಯ ಡೆಟ್ ಇದೆ. ಒಂದು ಡೆಟ್ ಫ್ರೀ ಕಂಪನಿ ಅಂತ ಕೂಡ ಕನ್ಸಿಡರ್ ಆಗುತ್ತೆ. ಪ್ರಮೋಟರ್ ಹೋಲ್ಡಿಂಗ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸುತ್ತೆ. 70% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಹಾಗೆ EMS ಲಿಮಿಟೆಡ್ನ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೀಸೆಂಟ್ ಆಗಿ 2025ರ ಫಿನಾನ್ಷಿಯಲ್ ಇಯರ್ನ Q3 ನಲ್ಲಿ 245 ಕೋಟಿಯ ರೆವೆನ್ಯೂ ಬಂದಿದೆ. 51 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ನಲ್ಲಿ ಕೂಡ ಸಸ್ಟೈನಬಲ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ 70% ಪ್ರಮೋಟರ್ ಹೋಲ್ಡಿಂಗ್ ಕನ್ಸಿಸ್ಟೆಂಟ್ ಆಗಿ ಇರೋದು ಕಾಣಿಸ್ತದೆ. DIIs FIIs ಹೋಲ್ಡಿಂಗ್ 1% ಕೆಳಗಡೆ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ FIIs ಸ್ವಲ್ಪ ಸ್ಟೇಕ್ ಅನ್ನು ಕಡಿಮೆ ಕೂಡ ಮಾಡ್ತಿದ್ದಾರೆ. ಹಾಗೆ DIIs ಹೋಲ್ಡಿಂಗ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಮೇಜರ್ ಆಗಿ ಪಬ್ಲಿಕ್ ಮತ್ತೆ ಪ್ರಮೋಟರ್ ಹೋಲ್ಡಿಂಗ್ ಇರುವಂತ ಕಂಪನಿ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ FIIs DIIs ಈ ಒಂದು ಸ್ಟಾಕ್ ನಲ್ಲಿ ಇಂಟ್ರೆಸ್ಟ್ ತೋರಿಸುವಂತ ಚಾನ್ಸಸ್ ಇದೆ. ಕಂಪನಿಗೆ 13 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. 6 ಸ್ಟೇಟ್ಗಳಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿದ್ದಾರೆ. 2021ರ ಏಪ್ರಿಲ್ನಿಂದ ಇಲ್ಲಿವರೆಗೂ 16 ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಟೋಟಲ್ 488 ಎಂಪ್ಲಾಯೀಸ್ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. 95 ಇಂಜಿನಿಯರ್ಸ್ಗಳನ್ನು ಕೂಡ ಇವರು ಹೊಂದಿದ್ದಾರೆ. ಈ ಕಂಪನಿ ಯಾಕೆ ತುಂಬಾನೇ ಪ್ರಾಮಿನೆಂಟ್ ಪ್ಲೇಯರ್ ಆಗಿ ಕಾಣಿಸ್ತಾರೆ ಅಂದ್ರೆ 2010ರಲ್ಲಿ ಭಾರತದಲ್ಲಿ ವಾಟರ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಿಮ್ಯಾಂಡ್ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ಸಪ್ಲೈ ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಬರ್ತಾ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಆಗ್ತಾ ಜನಸಂಖ್ಯೆ ಕೂಡ ಇನ್ಕ್ರೀಸ್ ಆಗ್ತಾ ನಮಗೆ ವಾಟರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ನೀರಿನ ಅವಶ್ಯಕತೆ ಎಲ್ಲ ಕಡೆ ಇದ್ದೇ ಇರುತ್ತೆ. ಆದ್ರಿಂದ ಕುಡಿಯುವ ನೀರಿನ ಸಮಸ್ಯೆಗಳು ಕೂಡ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 2030ರ ವೇಳೆಗೆ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಏನು ವಾಟರ್ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ ಅರ್ಧದಷ್ಟು ಕೂಡ ಸಪ್ಲೈ ಇರೋದಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಆದ್ರಿಂದ ಈಗಲೇ ಸೆಂಟ್ರಲ್ ಗವರ್ಮೆಂಟ್ ಹಾಗೆ ಕೆಲವೊಂದಿಷ್ಟು ಸ್ಟೇಟ್ ಗವರ್ಮೆಂಟ್ಗಳು ವಾಟರ್ ಸಪ್ಲೈಯನ್ನ ಸರಿ ಮಾಡೋದಕ್ಕೆ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಒಂದು ಡೈರೆಕ್ಟ್ ಅಡ್ವಾಂಟೇಜ್ ಈ ಸೆಕ್ಟರ್ನ ಕಂಪನಿಗಳಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಇವರು ಕೂಡ ಅಷ್ಟೇ ಗೌರ್ಮೆಂಟ್ ಪ್ರಾಜೆಕ್ಟ್ಗಳ ಮೇಲೆ ಹೆಚ್ಚಾಗಿ ಡಿಪೆಂಡೆನ್ಸ್ ಅನ್ನು ಹೊಂದಿದ್ದಾರೆ. ಗೌರ್ಮೆಂಟ್ ಏನು ಪ್ರಾಜೆಕ್ಟ್ಸ್ಗಳನ್ನ ಕಾಲ್ ಮಾಡ್ತಾರೆ ಅದಕ್ಕೆ ಇವರು ಬಿಡ್ಡಿಂಗ್ ಅನ್ನ ಮಾಡ್ತಾರೆ. ಆ ಬಿಡ್ಡಿಂಗ್ ನಲ್ಲಿ ಯಾರು ಲೋಯೆಸ್ಟ್ ಬಿಡ್ಡಿಂಗ್ ಅನ್ನ ಮಾಡಿರ್ತಾರೆ ಆ ಕಂಪನಿಗೆ ಆರ್ಡರ್ಸ್ ಸಿಗುತ್ತೆ. ಇದರ ಜೊತೆಯಲ್ಲಿ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಎನರ್ಜಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ.
ಇದರ ಜೊತೆಯಲ್ಲಿ ಗೌರ್ಮೆಂಟ್ ಅಫೋರ್ಡೆಬಲ್ ಹೌಸಿಂಗ್ ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ರೀಸೆಂಟಾಗಿ ಇವರು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಕೂಡ ಕಂಪನಿಯ ಒಂದು ಬಿಸ್ನೆಸ್ ವರ್ಟಿಕಲ್ ಆಗಿರುತ್ತೆ. ಸೊ ಒಂದು ಸ್ಟ್ರಾಂಗ್ ಗ್ರೋತ್ ಸ್ಟ್ರಾಟಜಿಯನ್ನು ಕಂಪನಿ ಇಟ್ಕೊಂಡಿದ್ದಾರೆ. ಮೇಜರ್ ಆಗಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಬಟ್ ಬೇರೆ ಬೇರೆ ವರ್ಟಿಕಲ್ಗಳಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತಿದ್ದಾರೆ. ತಮ್ಮ ಬಿಸ್ನೆಸ್ ಅನ್ನ ಬೇರೆ ಸ್ಟೇಟ್ಗಳಿಗೆ ಕೂಡ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. 1800 ಕೋಟಿಯ ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ. ಹಾಗೆ 4000 ಕೋಟಿ ಅಮೌಂಟ್ನ ಪ್ರಾಜೆಕ್ಟ್ಸ್ಗಳಿಗೆ ಆಲ್ರೆಡಿ ಇವರು ಬಿಡ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆದರೆ ಇನ್ನೂ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ ಕಂಪನಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ರೀಜನ್ಸ್ಗಳಿಗೆ ಇವರು ತಮ್ಮ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಸ್ ಅನ್ನು ಹೊಂದಿದ್ದಾರೆ. ರಿಯಲ್ ಎಸ್ಟೇಟ್ನಲ್ಲಿ ಪ್ರಾಮಿನೆಂಟ್ ಪ್ಲೇಯರ್ ಆಗೋದಕ್ಕೆ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡುವಂಥ ಪ್ಲಾನ್ ಕೂಡ ಇದೆ. ಆದ್ರಿಂದ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ EMS ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಹೈಯರ್ ಲೆವೆಲ್ನಿಂದ ಸಾಕಷ್ಟು ಕರೆಕ್ಷನ್ ಬಂದಿರೋದು, ಹಾಗೆಯೇ ಕಂಪನಿಯ ವ್ಯಾಲ್ಯೂಷನ್ ಕೂಡ ಈಗ ಜಸ್ಟಿಫೈ ಆಗ್ತಿರೋದು ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ನಲ್ಲಿ ಇಡಬಹುದಾಗುತ್ತೆ. ಸೊ ಈ ಕಂಪನಿ ಬಗ್ಗೆ ಹೆಚ್ಚಿನ ಒಂದು ಸ್ಟಡಿಯನ್ನು ಕೂಡ ನೀವು ಮಾಡಬಹುದಾಗುತ್ತೆ. ಸೊ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಎರಡನೇ ಕಂಪನಿ ಸಿಎಂಟ್ DLM. ಸೊ ಸಿಎಂಟ್ DLM ಕಂಪನಿಯ ಬಗ್ಗೆ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಸಿಎಂಟ್ DLM ಒಂದು ಲೀಡಿಂಗ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಯರ್ ಆಗಿರ್ತಾರೆ. ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ನಾವು ಅಬ್ಸರ್ವ್ ಮಾಡಿದಾಗ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಕೇಬಲ್ ಹಾರ್ನೆಸ್ ಸೊಲ್ಯೂಷನ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಅಂದರೆ ಎಲೆಕ್ಟ್ರಿಕ್ ಕೇಬಲ್ಸ್ ಮತ್ತು ವೈರ್ಸ್ಗಳನ್ನು ಅಸೆಂಬಲ್ ಮಾಡಿ ಅದನ್ನು ಪ್ರೋಸೆಸ್ ಮಾಡೋದು ಕಂಪನಿಯ ಕೆಲಸ ಆಗಿರುತ್ತೆ. ಇದರ ಜೊತೆಯಲ್ಲಿ ಬಾಕ್ಸ್ ಬಿಲ್ಡ್ಸ್ಗಳನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಾಕಷ್ಟು OEMಸ್ಗಳಿಗೆ ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಇವರು ತಮ್ಮ ಕಾಂಪೋನೆಂಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಭಾರತ ಅಷ್ಟೇ ಅಲ್ಲದೆ ಯುರೋಪ್, ನಾರ್ತ್ ಅಮೆರಿಕಾ, ಚೈನಾ, ಜಪಾನ್ಗೂ ಕೂಡ ಇವರ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಸಿಎಂಟ್ DLM ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಆಲ್ಮೋಸ್ಟ್ 50% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸ್ಟಾಕ್ ಈಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕೂಡ ಅವೈಲೇಬಲ್ ಇದೆ. 52 P ಯಲ್ಲಿ ಈ ಒಂದು ಕಂಪನಿ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ PE ಕೂಡ 51 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ROCE, ROE ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸೋದಿಲ್ಲ. ಹಾಗೆ 343 ಕೋಟಿಯ ಡೆಟ್ ಇದೆ. 0.37 ಡೆಟ್ ಟು ಈಕ್ವಿಟಿ ನೋಡೋದಕ್ಕೆ ಸಿಗುತ್ತೆ. ಪ್ರಮೋಟರ್ ಹೋಲ್ಡಿಂಗ್ 52% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿಯ ಪ್ರಾಫಿಟಬಿಲಿಟಿ ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಕಳೆದ 3-4 ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಲಾಸ್ಟ್ 2 ಕ್ವಾರ್ಟರ್ಗಳಲ್ಲಿ 16 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಪ್ರಾಫಿಟ್ಸ್ ಫಾಲ್ ಆಗಿತ್ತು. ಆ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಸಿಎಂಟ್ DLM ನ ಮಾರ್ಕೆಟ್ ಕ್ಯಾಪ್ 3400 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ವ್ಯಾಲ್ಯೂಷನ್ ಕೂಡ ಸಾಕಷ್ಟು ಚೀಪ್ ಆಗಿದೆ. ಜೂನ್ 2024ರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 66% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ 13-14% ಸ್ಟೇಕ್ ಅನ್ನ ಪ್ರಮೋಟರ್ಸ್ ಆಗಸ್ಟ್ ತಿಂಗಳಲ್ಲಿ ಸೆಲ್ ಮಾಡಿದ್ರು. ಇದಕ್ಕೆ ರೀಸನ್ ಸಿಎಂಟ್ DLM ನ ಪೇರೆಂಟ್ ಕಂಪನಿ ಆಗಿರ್ತಾರೆ. ಅವರು ಸೆಮಿಕಂಡಕ್ಟರ್ ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಸೆಮಿಕಂಡಕ್ಟರ್ ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೆ ಫಂಡ್ ನ ಅವಶ್ಯಕತೆ ಇತ್ತು. ಆದ್ರಿಂದ ಅವರು ಸಿಎಂಟ್ DLM ನಲ್ಲಿ ತಮ್ಮ 14% ಸ್ಟೇಕ್ ಅನ್ನ ಸೆಲ್ ಮಾಡಿದ್ರು. ಈ ಸ್ಟೇಕ್ ಅನ್ನ ಮ್ಯೂಚುವಲ್ ಫಂಡ್ಗಳು ಬೈ ಮಾಡ್ಕೊಂಡಿದ್ರು. ಮ್ಯೂಚುವಲ್ ಫಂಡ್ ನ ಹೋಲ್ಡಿಂಗ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಜೂನ್ ಕ್ವಾರ್ಟರ್ ನಲ್ಲಿ 17% ಅರೌಂಡ್ ಅಲ್ಲಿ ಇದ್ದಂತ ಹೋಲ್ಡಿಂಗ್ ಈಗ 29% ಇನ್ಕ್ರೀಸ್ ಆಗಿದೆ. ಸೊ ಮ್ಯೂಚುವಲ್ ಫಂಡ್ಗಳು ಈ ಕಂಪನಿಯಲ್ಲಿ ವ್ಯಾಲ್ಯೂ ಅನ್ನ ಹುಡುಕ್ತಿದ್ದಾರೆ. ಹಾಗೆ ಅವರು ತಮ್ಮ ಸ್ಟೇಕ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ತಿದ್ದಾರೆ. ಅದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಬಟ್ FIIs ಕಡೆಯಿಂದ ಸ್ಟೇಕ್ ಸೇಲ್ ಆಗ್ತಿದೆ. ಸೊ ಸಿಎಂಟ್ ಇವರ ಪೇರೆಂಟ್ ಕಂಪನಿ ಸೆಮಿಕಂಡಕ್ಟರ್ ಬಿಸ್ನೆಸ್ಗೆ ಎಂಟರ್ ಆಗ್ತಿರೋದು ಈ ಕಂಪನಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಸಿಎಂಟ್ ಹೆಚ್ಚಾಗಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳಿಗೆ ಸಪ್ಲೈ ಮಾಡ್ತಾರೆ. ಏರೋಸ್ಪೇಸ್ ಸೆಗ್ಮೆಂಟ್ನಲ್ಲಿ ಇಯರ್ ಆನ್ ಇಯರ್ ಇವರು 14% ಸೇಲ್ಸ್ ಗ್ರೋತನ್ನು ಅಚೀವ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗೆ, ಮೆಡ್ಟೆಕ್ ಕಂಪನಿಗಳಿಗೆ, ರೈಲ್ವೇಸ್ಗೂ ಕೂಡ ಇವರು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡುವಂಥ ಕಂಪನಿ ಆಗಿರ್ತಾರೆ. BLನ ಕಡೆಯಿಂದ ಬೆಸ್ಟ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಮ್ಯಾನುಫ್ಯಾಕ್ಚರರ್ ಅನ್ನುವಂಥ ಅವಾರ್ಡ್ ಕೂಡ ರೀಸೆಂಟಾಗಿ ಕಂಪನಿಗೆ ಸಿಕ್ಕಿತ್ತು. ಪ್ರಾಡಕ್ಟ್ ಕ್ಯಾಟಗರಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕ್ಯಾಟಗರಿಯಿಂದನೇ 71% ರೆವೆನ್ಯೂ ಜನರೇಟ್ ಆಗುತ್ತೆ. ಬಾಕ್ಸ್ ಬಿಲ್ಡ್ ಕ್ಯಾಟಗರಿಯಿಂದ 23% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಹಾಗೆಯೇ ನಾವು ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತದಿಂದ 61% ರೆವೆನ್ಯೂ ಜನರೇಟ್ ಆದರೆ ಎಕ್ಸ್ಪೋರ್ಟ್ನಿಂದ ಅಂದರೆ ಬೇರೆ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಿ 39% ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು, ಏರೋಸ್ಪೇಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಚಾನ್ಸಸ್ ಇರೋದ್ರಿಂದ ಈ ಕಂಪನಿಯ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗುವಂಥ ಚಾನ್ಸಸ್ ಇದೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಇವರ ಪೇರೆಂಟ್ ಕಂಪನಿ ಸಿಎಂಟ್
ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡೋದಕ್ಕೆ ಆಲ್ರೆಡಿ ಒಂದು ಸಬ್ಸಿಡರಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಈ ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ. ಸೆಮಿಕಂಡಕ್ಟರ್ ಕಾಂಪೋನೆಂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ಗಳ ಮೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಸಿಯೆಂಟ್ DLM ತಮ್ಮ ಪ್ರಾಡಕ್ಟ್ಸ್ಗಳನ್ನು ಪ್ಲೇಸ್ ಮಾಡ್ಬೋದಾಗುತ್ತೆ. ಹಾಗೆ ಸೆಮಿಕಂಡಕ್ಟರ್ಸ್ಗಳಿಗೆ ಫಿಸಿಕಲ್ ಪ್ಲಾಟ್ಫಾರ್ಮನ್ನು ಪ್ರೊವೈಡ್ ಮಾಡೋದು ಕೂಡ ಇದೇ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಆಗಿರುತ್ತೆ. ಸೊ ಈ ಸೆಮಿಕಂಡಕ್ಟರ್ಸ್ಗಳನ್ನು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನ ಮೇಲೆ ಸಾಲ್ಡ್ರಿಂಗ್ ಮಾಡ್ತಾರೆ. ಸೊ ಅದರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳು, ರೆಸಿಸ್ಟರ್ಸ್ಗಳು, ಕೆಪಾಸಿಟರ್ಸ್ಗಳ ಅಳವಡಿಕೆ ಆಗುತ್ತೆ. ಸೊ ಈ ರೀತಿಯಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ಗಳು ಈ ಒಂದು ಡಿಸೈನ್ನಲ್ಲಿ ತುಂಬಾ ಕ್ರಿಟಿಕಲ್ ಪಾತ್ರವನ್ನು ಪ್ಲೇ ಮಾಡುತ್ತೆ. ಸೆಮಿಕಂಡಕ್ಟರ್ನ ಡಿಮ್ಯಾಂಡ್ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಇದೆ. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಈ ಸೆಮಿಕಂಡಕ್ಟರ್ಸ್ಗಳ ಬಳಕೆ ಹೆಚ್ಚಾಗಿ ಆಗುತ್ತೆ. ಹಾಗೆ ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಸೆಮಿಕಂಡಕ್ಟರ್ ಶಾರ್ಟೇಜ್ ನೋಡೋದಕ್ಕೆ ಸಿಗ್ತದೆ. ಭಾರತದಲ್ಲಿ ಸಾಕಷ್ಟು ಕಂಪನಿಗಳು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸಿಯೆಂಟ್ DLMನ ಪೇರೆಂಟ್ ಕಂಪನಿ ಸಿಯೆಂಟ್ ಕೂಡ ಸೆಮಿಕಂಡಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಈ ಕಂಪನಿಗೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ EMS ಲಿಮಿಟೆಡ್, ಸಿಯೆಂಟ್ DLM ಎರಡು ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರುತ್ತೆ. ಫ್ಯೂಚರ್ನಲ್ಲಿ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ಮೇಜರ್ ಆಗಿ ಕಾಂಪಿಟೇಷನ್ ರಿಸ್ಕ್ ಇದೆ. ಎಲ್ಲ ಸೆಗ್ಮೆಂಟ್ಗಳಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆ ಕಾಂಪಿಟೇಷನ್ ಅನ್ನು ಅವರು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಎರಡು ಸ್ಟಾಕ್ಗಳ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.